Good morning, children. Previous class we learned a poem. No? So the poem is Seeko. Seeko poem we learned no previous class, and the previous lesson Kusam Kisse Bache. So that lesson we learned. No? Today we are going to learn a new lesson. The lesson name is Karamati Ainar. So what's the lesson name? Karamati Ainar. Lesson name Karamati Ainar. Lesson name Karamati Ainar. Karamati means what? Ainar means you know na. I say Ainar first from standard you don't know. Ainar means what? Glass. Ainar means glass. You know na glass. Ella glass ಕೊಡ್ತಾರಲ್ಲ ಆ ಗ್ಲಾಸ್ ಗೊತ್ತಲ್ಲ. ಈಗ ಫ್ಯಾಷನ್ ಆಗೋ ಹಾಕೊಳ್ತಾರೆ, ಟ್ರೆಂಡ್ ಅಂತಾನೂ ಹಾಕೊಳ್ತಾರೆ, ಕೆಲವರು ರಿಯಲ್ ನಿಜವಾಗ್ಲೂ ಲೆಟರ್ ಕಾಣಿಸ್ತಿಲ್ಲ ಅಂತ ಹಾಕ್ತಾರೆ. ಸೊ ಐನರ್ ಮೀನ್ಸ್ ಗ್ಲಾಸ್ ನೋಡ್ತಾ ಇದ್ದಾರೆ ನೀವು. ಐನರ್ ಮೀನ್ಸ್ ಗ್ಲಾಸ್. ಕರಾಮತಿ ಮೀನ್ಸ್ ಮ್ಯಾಜಿಕ್. ಸೊ ಮ್ಯಾಜಿಕ್ ಆಗಿರುವಂತ ಒಂದು ಐನರ್. ಸೊ ಮ್ಯಾಜಿಕ್ ಮಾಡುವಂತ ಒಂದು ಗ್ಲಾಸ್. ಸ್ಪೆಕ್ಟಾಕ್ಯುಲರ್ಸ್ ಅಂತ ಹೇಳ್ತಾರಲ್ಲ. ಸೊ ಐನರ್ ಮೀನ್ಸ್ ಗ್ಲಾಸ್. करामती मीन्स मैजिक. तुम कुछ करामत करो ಅಂತ ಹೇಳ್ತಾರಲ್ಲ. करामत मीन्स मैजिक. ಸೊ ನೀ ಏನೋ ಮ್ಯಾಜಿಕ್ ಮಾಡುವಂತ ಒಂದು ಐನರ್ ಅಂತ ಲೆಸನ್ ಇದೆ. ಅಂಡರ್ಸ್ಟ್ಯಾಂಡ್? ಸೊ I'll read now. All of you keep the finger there and just follow the letter. Okay? Karamati Ainar. So lesson name is Karamati Ainar. ಆಶಯ ಗುರಿ ನೋಡಿ ಏನಿದೆ ಪಾಠದ ಕವಿ ಏನ್ ಹೇಳ್ತಾರೆ ಅಂದ್ರೆ पढ़ाई के प्रति प्रेरणा जगाना, पढ़ाई के बिन मनुष्य को लज्जित होना पड़ता है, इस ओर संकेत मिलता है. सो ಏನ್ ಹೇಳ್ತಾರೆ ಅಂದ್ರೆ ಕವಿ पढ़ाई के प्रति प्रेरणा जगाना ಅಂದ್ರೆ ಓದೋದಕ್ಕೆ ಮಕ್ಕಳಿಗೆ ಇನ್ಸ್ಪಿರೇಷನ್ ಕೊಡ್ತಾ ಇದೆ ಈ ಲೆಸನ್. ಮಕ್ಕಳು ಓದ್ಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಕೊಡ್ತಾ ಇದೆ ಈ ಲೆಸನ್. ಅಷ್ಟೇ ಅಲ್ಲದೆ पढ़ाई के बिना मनुष्य को लज्जित होना पड़ता है. ಸೊ ನಾವೇನೋ ಓದಿಲ್ಲ ಅಂದ್ರೆ ನಮ್ಮ ಜನಗಳಿಗೆ ನಮಗೆ ನಾಚಿಕೆ ಆಗುತ್ತೆ. ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ವಿಷಯಕ್ಕಾದ್ರೂ ನಮಗೆ ನಾವು ಓದಿಲ್ಲ ಅನ್ನೋದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ನಮಗೆ ನಾಚಿಕೆ ಆಗುತ್ತೆ. ನಾಚಿಕೆ ಆಗುವಂತ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಇಸ್ ಓರ್ ಸಂಖ್ಯೆ ಮಿಲ್ತಾ ಹೈ. ಸೊ ಈ ತರ ಒಂದು ಸಿಚುವೇಶನ್ ಎದುರಾದಾಗ ನಾವು ಓದಿಲ್ಲ ಅಂದ್ರೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ನಮ್ಗೆ ಆ ಟೈಮಲ್ಲಿ ತುಂಬಾ ನಾಚಿಕೆ ಪಡುವಂತ ವಿಷಯ ಆಗುತ್ತೆ. ಅದು ಅನ್ನೋದು ಒಂದು ಸಂಕೇತನ, ಒಂದು ಗುರಿನ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಜೊತೆ ಓದ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ ಈ ಲೆಸನ್ ಮೂಲಕ. ओके ओके ऑल ऑफ यू कीप द फिंगर देयर, फॉलो द लेटर. होली एक अनपढ़ गवारा था, अर्थात वो पढ़ना लिखना पढ़ना नहीं जानता था. वैसे उसके माँ बाप ने उसे स्कूल में भेजा था, पर होली को सीखने की बिल्कुल भी इच्छा नहीं थी, इसलिए वो कोरा ही रह गया. One more time, noting all of you read me. होली एक अनपढ़ गवारा था, अर्थात वह पढ़ना लिखना नहीं जानता था. वैसे उसके माँ बाप ने उसे स्कूल में भेजा था, पर होली को सीखने की बिल्कुल भी इच्छा नहीं थी, इसलिए वह कोरा ही रह गया. ಹೋಲಿ एक अनपढ़ गवारा था. ಹೋಲಿ ಅನ್ನೋ ಒಂದು ಮನುಷ್ಯ ಇದ್ದಾನೆ. ಹೆಸರಲ್ಲಿ ಒಬ್ಬ ವ್ಯಕ್ತಿನ ತೋರಿಸ್ತಾ ಇದ್ದಾರೆ. ಆ ವ್ಯಕ್ತಿ ಹೆಸರು ಬಂದು ಹೋಲಿ ಅಂತ. ಸೊ ಆ ಪರ್ಸನ್ ನೇಮ್ ಏನು? ಹೋಲಿ. ಸೊ ಈ ವ್ಯಕ್ತಿ ಹೆಸರು ಬಂದು ಹೋಲಿ ಅಂತ. अनपढ़ गवारा था. अनपढ़ मीन्स जो पढ़ना लिखना नहीं जानता हो उसे अनपढ़ कहते हैं. ಅಂದ್ರೆ ಯಾರಿಗೆ ಓದಕ್ಕೆ ಬರೆಯೋದಕ್ಕೆ ಬರಲ್ವೋ ಅವ್ರನ್ನ ಅನ್ಪढ़ ಅಂತ ಹೇಳ್ತಾರೆ. ಪढ़ मीन्स ಓದಿರೋರು, ಅನ್ಪढ़ मीन्स ಓದದೇ ಇರೋರು. ಓಕೆ, ಅನ್ಪढ़ ಅಂತ ಕರೀತಾರೆ. ಈಗ ಕನ್ನಡದಲ್ಲಿ ಹೇಳ್ತಾರಲ್ಲ ಓದು ಬರ ಗೊತ್ತಿರೋರು
वह पढ़ना लिखना नहीं जानता था, उनके ಓದೋಕೆ ಬರೆಯೋಕೆ ಬರ್ತಾ ಇರಲಿಲ್ಲ ಯಾರಿಗೆ ಹೋರಿಗೆ। वैसे उसके माँ बाप ने उसे स्कूल में भेजा था, पर होरी को सीखने की बिल्कुल इच्छा नहीं थी। सो ಅವ್ರು ಎಲ್ಲರ ಅಪ್ಪ ಅಮ್ಮನ ತರ ಸೊ ಹೋರಿ ಅಪ್ಪ ಅಮ್ಮನು ಅವನ ಸ್ಕೂಲ್ಗೆ ಸೇರಿಸಿದ್ರು, ಬೇಜಾದ ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ರು। ಆದ್ರೆ ಹೋರಿಗೆ ಯಾವ್ದ್ರಲ್ಲೂ ಕಲ್ತ್ಕೊಳ್ಳೋ ಬಗ್ಗೆ ಸ್ಕೂಲಲ್ಲಿ ಹೋಗಿ ಕಲಿಯೋದ್ರ ಬಗ್ಗೆ ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ। ಇಚ್ಛಾ ಮೀನ್ಸ್ ಲೈಕಿಂಗ್ ಒಂಚೂರು ಇಂಟ್ರೆಸ್ಟ್ ಇರಲಿಲ್ಲ ಆ ವ್ಯಕ್ತಿಗೆ, ಹೋರಿ ಅನ್ನೋ ವ್ಯಕ್ತಿಗೆ। इसलिए वो कोरा ही रह गया, ಆದ್ರಿಂದ ಅವನು ಅಜ್ಞಾನಿ ಆಗೋದ। ಕೋರ ಮೀನ್ಸ್ ಯಾರು ಹೊರಗಡೆ ಪ್ರೆಸೆಂಟ್ ಏನ್ ನಡೀತಾ ಇದೆ ಸಿಚುವೇಶನ್ ಅದ್ರ ಬಗ್ಗೆ ಯಾವ್ದ್ರ ಬಗ್ಗೆ ನಾಲೆಜ್ ಇದ್ದಿರುವಂತ ವ್ಯಕ್ತಿ ಅವ್ರಂತೂ ಅವ್ರ ಕೆಲಸ ಆಯ್ತು ಅಷ್ಟೇ। ಒಂದ್ ಸ್ವಲ್ಪ ಹೊರಗಡೆ ನಾಲ್ಕು ಜನದ ಹತ್ರ ಓಡಾಡಿದಾಗ ಅವ್ರಿಂದ ಈ ವಿಷಯಗಳು ಏನಾಗುತ್ತೆ ಎಕ್ಸ್ಚೇಂಜ್ ಆಗುತ್ತೆ। ಸೊ ಈ ತರ ವಿಷಯಗಳು ಎಕ್ಸ್ಚೇಂಜ್ ಆಗುತ್ತೆ, ಏನು ಗೊತ್ತಿಲ್ಲ ಅವನು ಕೋರ ಆಗ್ಬಿಟ್ಟ, ಅಜ್ಞಾನಿ ಆಗ್ಬಿಟ್ಟಿದ್ದ। ओके नेक्स्ट पैराग्राफ। एक दिन होरी ने डकिए को देखा जो खत के पत्ते को पढ़ने से पहले अपनी जेब से एक ऐनक निकाली और पहनी। बाद में भी उसने बहुत सारे लोगों को ऐसे करते देखा। स्कूल के मास्टर जी, गांव के सरपंच और संवारी सबके सब ऐनक पहनते और किताबें या अखबार पढ़ते। एक दिन होरी ने डकिए को देखा जो खत के पत्ते को पढ़ने से पहले अपने जेब से ऐनक निकाली और पहनी। बाद में भी उसने बहुत सारे लोगों को ऐसे करते देखा। स्कूल के मास्टर जी, गांव के सरपंच और संवारी सबके सब ऐनक पहनते और किताब या अखबार पढ़ते। ओके ना। एक दिन होरी ने डकियों को देखा जो खत के पत्ते को पढ़ने से पहले अपनी जेब से ऐनक निकाली और पढ़ी। सो ಒಂದಿನ ಹೋರಿ ಡಕಿಯೆ ಮೀನ್ಸ್ ಪೋಸ್ಟ್ಮ್ಯಾನ್ ನೋಡ್ತಾರೆ। ಪೋಸ್ಟ್ಮ್ಯಾನ್ ನೋಡಿದಾಗ ಪೋಸ್ಟ್ಮ್ಯಾನ್ ಖತ್ ಅಂದ್ರೆ ಮೀನ್ಸ್ ಲೆಟರ್, ಒಂದು ಲೆಟರ್ ಬಂದಿರುತ್ತೆ, ಆ ಲೆಟರ್ ನ ಓದಕ್ಕಂತ ಪೋಸ್ಟ್ಮ್ಯಾನ್ ಏನ್ ಮಾಡ್ತಾನೆ ತನ್ನ ಜೇಬಿಂದ ಐನಕ್ ಮೀನ್ಸ್ ಗ್ಲಾಸ್ ತೆಗೆದ್ಬಿಟ್ಟು ಬಾವಿ ಹಾಕೊಳ್ಳೋದನ್ನ ನೋಡ್ತಾನೆ। ಯಾರು ನೋಡೋದು? ಹೋರಿ ನೋಡ್ತಾನೆ। बाद में उसने बहुत सारे लोगों को ऐसे करते देखा। ಬರೀ ಅವ್ರೊಬ್ಬನೇ ಅಲ್ಲ, ಅದಾದ್ಮೇಲೆ ತುಂಬಾ ಇನ್ನು ಎಷ್ಟೊಂದು ಜನನ ನೋಡ್ತಾನೆ ಹೋರಿ। ಅವೆಲ್ಲರೂ ಏನ್ ಮಾಡ್ತಾರೆ, ಅವ್ರು ಯಾರ್ಯಾರು ಅಂದ್ರೆ ಸ್ಕೂಲ್ಗೆ ಮಾಸ್ಟರ್, ಸ್ಕೂಲಲ್ಲಿ ಇರ್ತಾರಲ್ಲ ಟೀಚರು, ಸೊ ಮಾಸ್ಟರ್ಗಳು ಅವರು ಕ್ಲಾಸ್ ಹಾಕೊಂಡು ನೋಡ್ತಾರೆ। ಗಾಂವ್ಗೆ ಸರ್ಪಂಚ್ ಅಂದ್ರೆ ಹಳ್ಳಿಯ ಮುಖ್ಯಸ್ಥ ಒಬ್ರು ಇರ್ತಾರಲ್ಲ ಹಳ್ಳಿಗೆ ಅಂತ, ಅವರು ಕ್ಲಾಸ್ ಹಾಕೊಂಡಿರೋದನ್ನ ನೋಡ್ತಾನೆ। ಮತ್ತೆ ಸಂಪಾರಿ ಅಂದ್ರೆ ಮುಖ್ಯವಾದ ಗಣ್ಯ ವ್ಯಕ್ತಿಗಳೆಲ್ಲ ಗ್ಲಾಸ್ ಹಾಕೊಂಡಿರೋದನ್ನ ನೋಡ್ತಾನೆ। ಐನಕ್ ಪಹನ್ತೆ ಅವ್ರ ಕಿತಾಬ್ ಯಾ ಅಖಬಾರ್ ಪಡ್ತೆ, ಅವರೆಲ್ಲರೂ ಐನಕ್ ಓಪನ್ ಮಾಡ್ಬಿಟ್ಟು ಯಾವ್ದಾದ್ರು ಬುಕ್ ಓದ್ತಾ ಇರೋದನ್ನ ನೋಡ್ತಾನೆ, ಇಲ್ಲಾಂದ್ರೆ ನ್ಯೂಸ್ ಪೇಪರ್ ಓದ್ತಾ ಇರೋದನ್ನ ಇಷ್ಟು ಜನರು ನೋಡ್ತಾನೆ। ಯಾರು? ಹೋರಿ ನೋಡ್ತಾನೆ। नेक्स्ट वाह कैसी करामत है, होरी ने सोचा। ऐनक इन्हें जो चाहे पढ़ने के लिए समर्थ बना देती है। उसी पर होरी ने तय किया कि अगली बार जब वह शहर जाएगा तो ऐनक जरूर खरीदेगा। मैं भी पढ़ सकूंगा। बड़ी खुशी से होरी ने अपने आप से कहा। कुछ दिन बाद कुछ बर्तन खरीदने होरी शहर गया। वह पास ही उसने एक चश्मे की दुकान देखी। होरी दुकान के अंदर गया। वह कैसी करामत है, होरी ने सोचा। ऐनक इन्हें जो चाहे पढ़ने के लिए समर्थ बना देती है। इससे उसी पर होरी ने तय किया कि अगली बार जब वह शहर जाएगा तो ऐनक जरूर खरीदेगा। मैं भी पढ़ सकूंगा। बड़ी खुशी से होरी ने अपने आप से कहा। कुछ दिन बाद कुछ बर्तन खरीदने होरी शहर गया। वह पास ही उसे एक चश्मे की दुकान देखी। होरी दुकान के अंदर गया। ओके, वह कैसी करामत है। सो ಯಾವಾಗ ಸ್ಕೂಲ್ ಹೆಡ್ ಮಾಸ್ಟರ್ ಗಳನ್ನ, ಪೋಸ್ಟ್ ಮ್ಯಾನ್ ಗಳನ್ನೆಲ್ಲ ಗ್ಲಾಸ್ ಹಾಕೊಂಡು ನ್ಯೂಸ್ ಪೇಪರ್ ಲೆಟರ್
बड़ी खुशी से होरी ने अपने आप से कहा. ಸೊ ಈ ಮಾತನ್ನ ಹೋರಿ ಅವನ ಮನಸ್ಸಲ್ಲಿ ಅವನು ಹೇಳ್ಕೊಂಡ. ಏನಂತಂದ್ರೆ ನಾನು ಇನ್ನು ಮುಂದೆ ಓದ್ಬೋದು, ಎಲ್ಲ ನಾನು ಓದ್ಬೋದು ಅಂತ ಖುಷಿ ಪಟ್ಟ. कुछ दिन बाद कुछ बर्तन खरीदने होरी शहर गया. ಸ್ವಲ್ಪ ದಿನದ ನಂತರ ಹೋರಿ ಮನೆಗೆ ಬೇಕಾಗಿರುವಂತ ಬರ್ತನ್ ಮೀನ್ಸ್ ಕಂಟೈನರ್ಗಳು, ಪಾತ್ರೆಗಳು ಬೇಕು ಅಂತ ಸಿಟಿಗೆ ಬಂದ. वह पास ही उसने एक चश्मे की दुकान देखी. ಸೊ ಆ ಪಾತ್ರೆಗಳ ಅಂಗಡಿ ಪಕ್ಕದಲ್ಲೇ ಒಂದು ಚಶ್ಮಾದ ಅಂಗಡಿ ಇತ್ತು, ಅಂದ್ರೆ ಗ್ಲಾಸ್ಗಳದ್ದು ಅಂಗಡಿನ ನೋಡ್ದ, ದುಕಾನ್ನ ನೋಡ್ದ, ಶಾಪ್ ನ ನೋಡ್ದ. ಹೋರಿ ದುಕಾನ್ಗೆ ಅಂದರ್ ಗಯಾ. ಹೋರಿ ಆ ಚಶ್ಮಾದ ಅಂಗಡಿ ನೋಡಿದಾಗ ಸೊ ಆ ಚಶ್ಮಾ ಅಂಗಡಿ ಒಳಗಡೆ ಹೋದ. ಓಕೆ, ಇಲ್ಲಿ ಈಕ್ವಲೆಂಟ್ ವರ್ಡ್ ಬರ್ಕೊಳ್ಳಿ. ಒಂದು ಐನಾಕ್ ಅಂದ್ರೆ ಇನ್ನೊಂದು ಚಶ್ಮಾ ಅಂತ ಬರುತ್ತೆ. ಐನಾಕ್ಗೆ ಚಶ್ಮಾ ಅಂದ್ರೆ ಈಕ್ವಲೆಂಟ್ ವರ್ಡ್ ಬರುತ್ತೆ. ಓಕೆ, turn the page, all of you, page number 41. Look at the page number 41. Put the finger there. Okay, पढ़ने के लिए कोई अच्छा सा चश्मा दिखाइए ना. होरी ने शान से दुकानदार से कहा. दुकानदार ने होरी को कई आईना दिखाए और पढ़ने के लिए पुस्तक भी दी. बहुत प्रयत्न करने पर भी होरी एक अक्षर तक नहीं पढ़ सका. नेक्स्ट वन, ये सभी ऐनक बेकार है. पहने हुए ऐनक को टेबल पर पटकते हुए होरी चिल्लाया. मैं कुछ भी नहीं पढ़ पा रहा हूँ. दुकानदार ने अशक से होरी की ओर देखा. उसने देखा कि होरी ने पुस्तक को उल्टा पकड़ा है. पढ़ने के लिए कोई अच्छा सा चश्मा दिखाए ना. होरी ने शान से दुकानदार से कहा. दुकानदार ने होरी को कई आईना दिखाए और पढ़ने के लिए एक पुस्तक भी दी. बहुत प्रयत्न करने पर भी होरी एक अक्षर तक नहीं पढ़ सका. ये सभी आईना बेकार है. पहने हुए आईना को टेबल पर टपकाते हुए होरी चिल्लाया. मैं कुछ भी नहीं पढ़ पा रहा हूँ. दुकानदार ने अशक से होरी की ओर देखा. उसने देखा कि होरी ने पुस्तक को उल्टा पकड़ा है. ಸೊ ಫಸ್ಟ್ ಪಾಯಿಂಟ್ ಏನಾಯ್ತು, ಅವನು ಗ್ಲಾಸ್ ನೋಡಿದಾಗ, ಚಶ್ಮಾ ನೋಡಿದಾಗ ಹೋಗಿ ಎಂತ ಮ್ಯಾಜಿಕ್ ಚಶ್ಮಾ ಅನ್ಕೊಂಡ. ಇನ್ನೊಂದು ನಾವ್ ಎಲ್ಲರ ತರ ಓದ್ಬೋದು ನಾಕೊಂಡ್ಮೇಲೆ ಅಂತ ಥಿಂಕ್ ಮಾಡ್ದ. ಈಗ ಥರ್ಡ್ ಪಾಯಿಂಟ್ ಅಲ್ಲಿ ಏನಾಗ್ತದೆ ನೋಡಿ, ಪढ़ने के लिए कोई अच्छा सा चश्मा दिखाया. ಈಗ ಶಾಪ್ ಹೋಗಿದ್ದಾನೆ, ಅಂಗಡಿ ಒಳಗಡೆ ಹೋಗಿದ್ದಾನೆ, ಚಶ್ಮಾ ಅಂಗಡಿ ಒಳಗಡೆ. ಅಲ್ಲೋಗಿ ಏನ್ ಕೇಳ್ತಾರೆ ಹೋಗಿ ಅಂದ್ರೆ, ಚೆನ್ನಾಗಿ ಓದಕ್ಕೆ ಆಗುವಂತದ್ದು ಒಂದು ಚಶ್ಮಾ ಕೊಡಿ ಅಂತ ಕೇಳ್ತಾ ಇದ್ದಾನೆ. ಹೋರಿಗೆ ಶಾಸ್ತ್ರ ದುಕಾನ್ದಾರ್ ಅಂದ್ರೆ ಹೋರಿ ತುಂಬಾ ಹೆಮ್ಮೆಯಿಂದ
भी नहीं पढ़ पा रहा हूँ, ನಾನೇನು ಓದಕ್ಕೆ ಆಗ್ತಾ ಇಲ್ಲ, ಈ ಕ್ಲಾಸ್ ಹಾಕೊಂಡು ನಾನೇನು ಓದಕ್ಕೆ ಆಗ್ತಾ ಇಲ್ಲ. ಐನ ಟೇಬಲ್ ಮೇಲೆ ಇದನ್ನ ಬಿಸಾಕ್ತಾನೆ. ಯಾರು? ಕೋರಿ. ಕೋಪ ಮಾಡ್ಕೊಂಡು ಕೂಗಾಡ್ಕೊಂಡು. ಓಕೆ. दुकानदार ने अशक से कोरी की ओर देखा. अब दुकानदार ಏನ್ ಮಾಡ್ತಾನೆ, ಇವ್ರಿಗೆ ಯಾಕೆ ಓದಕ್ಕೆ ಆಗ್ತಾ ಇಲ್ಲ ಅಂತ ಡೌಟ್ ಇಂದ ಕೋರಿ ಫೇಸ್ ನ ನೋಡ್ತಾನೆ, ಕೋರಿ ಮುಖನ ನೋಡ್ತಾನೆ. उसने देखा कि कोरी ने पुस्तक को उल्टा पकड़ा है. सो ಆಗ ದುಕಾನದಾರ್ಗೆ ಗೊತ್ತಾಗುತ್ತೆ ಕೋರಿ ಬುಕ್ ನ ಉಲ್ಟಾ ಹಿಡ್ಕೊಂಡಿದ್ದಾನೆ ಅಂತ. ಇದ್ರ ಉಲ್ಟಾ ಮಾಡಿ ಹಿಡ್ಕೊಂಡಿದ್ದಾನೆ ಕೋರಿ. ಬಟ್ ಅವನಿಗೆ ಲೆಟರ್ ಓದಕ್ಕೆ ಆಗ್ತಾ ಇಲ್ಲ ಕೋರಿಗೆ. ಯಾಕೆ ಓದಕ್ಕೆ ಆಗ್ತಾ ಇಲ್ಲ ಅಂತ ದುಕಾನದಾರ ಏನ್ ಮಾಡ್ತಾನೆ, ಚಶ್ಮಾ ನೋಡ್ಬಿಟ್ಟು ಬುಕ್ ನ ನೋಡಿದಾಗ ಬುಕ್ ನ ಉಲ್ಟಾ ಹಿಡ್ಕೊಂಡಿದ್ದಾನೆ ಈ ತರ. ಯಾರು? ಕೋರಿ. ಓಕೆ. सो नेक्स्ट पैराग्राफ पढ़िए. शायद तुम पढ़ना नहीं जानते, उसने धीरे से कहा. बिल्कुल मैं नहीं जानता, इसलिए तो मैं ऐनक चाहता हूँ ताकि दूसरों की तरह जिन्हें चश्मा लगाए मैंने पढ़ते देखा है, मैं भी पढ़ सकूं. कोरी ने नीली हाथ से कहा. अपनी हंसी को दबाते दुकानदार बोला, तुम तो बिल्कुल बोले हो. आईना तुम्हें पढ़ने में सहायता नहीं करती, वो तो तुम्हें ठीक लिखने में मदद करती है. पहले तो तुम्हें पढ़ना सीखना होगा. और निराश हुए कोरी की पीठ थपथपाती. ओके. नाउ ऑल ऑफ यू रिपीट नाउ लास्ट पैराग्राफ. शायद तुम पढ़ना नहीं जानते, उसने धीरे से कहा. बिल्कुल मैं नहीं जानता, इसलिए तो मैं आईना चाहता हूँ ताकि दूसरों की तरह जिन्हें चश्मा लगाए मैंने पढ़ते देखा है, मैं भी पढ़ सकूं. कोरी ने नीली हाथ से कहा. अपनी हंसी को दबाते दुकानदार बोला, तुम तो बिल्कुल भोले हो. आईना तुम्हें पढ़ने में सहायता नहीं करती, वो तो तुम्हें ठीक दिखाने में मदद करती है. पहले तो तुम्हें पढ़ना सीखना होगा. और निराश हुए कोरी की पीठ थपथपाई. ನೋಡ್ಕೊಳ್ಳಿ. ಸೊ ಫಸ್ಟ್ ಟೈಮ್ ಈಗ ಕೋರಿಗೆ ಏನಾಗ್ಬಿಟ್ಟಿದೆ, ಚಶ್ಮಾ ಹಾಕೊಂಡು ಸರಿಯಾಗಿ ರೀಡ್ ಮಾಡಕ್ ಲೆಟರ್ ರೀಡ್ ಮಾಡಕ್ ಗೊತ್ತಾಗ್ತಾ ಇಲ್ಲ. ಅವ್ನು ಜೋರಾಗಿ ಕಿರ್ಚಾಡ್ತಾ ಇದ್ದಾನೆ, ಇದೆಲ್ಲ ಯೂಸ್ಲೆಸ್ ಗ್ಲಾಸಸ್ ಯಾವ್ದು ನನಗೆ ಓದೋದು ಗೊತ್ತಾಗ್ತಾ ಇಲ್ಲ ಅಂದ್ಬಿಟ್ಟು ಗ್ಲಾಸ್ ನ ಬಿಸಾಕ್ಬಿಟ್ಟಿದ್ದಾನೆ. ನೋಡಿದ್ರೆ ಬುಕ್ ನ ಉಲ್ಟಾ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಸೊ ಆಗ ದುಕಾನ್ದಾರ್ಗೆ ಡೌಟ್ ಆಗ್ತಾ ದುಕಾನ್ದಾರ್ ನೋಡಿದಾಗ ಅವನು ಬುಕ್ ನ ಉಲ್ಟಾ ಹಿಡ್ಕೊಂಡ್ಬಿಟ್ಟಿದ್ದಾನೆ. ಆಗ ದುಕಾನ್ದಾರ್ ಹೇಳ್ತಾನೆ, ಶಾಯದ್ ತುಮ್ ಪಡ್ನಾ ನಹಿ ಜಾನ್ತೆ. ಆಗ ದುಕಾನ್ದಾರ್ ಹೇಳ್ತಾನೆ, ಮೋಸ್ಟ್ಲಿ ನಿನಗೆ ಓದಕ್ಕೆ ಬರಲ್ಲ ಅನ್ಸುತ್ತೆ ಅಂತ ಹೇಳ್ತಾನೆ. ಯಾಕೆ? ಕೋರಿಗೆ ಹೇಳ್ತಾನೆ. उसने धीरे से कहा. ಅದನ್ನ ನಿಧಾನಕ್ಕೆ ಹೇಳ್ತಾನೆ ದುಕಾನ್ದಾರು. ಮೋಸ್ಟ್ಲಿ ನಿನಗೆ ಓದಕ್ಕೆ ಬರಲ್ಲ ಅನ್ಸುತ್ತೆ ಸರ್ ಅಂತ ನಿಧಾನಕ್ಕೆ ಹೇಳ್ತಾನೆ. ಬಿಲ್ಕುಲ್. ಆಗ ಕೋರಿ ಹೇಳ್ತಾನೆ, ಹೌದು ನಿಜವಾಗ್ಲೂ मैं नहीं जानता, ನನಗೆ ಓದಕ್ಕೆ ಬರಲ್ಲ. इसलिए तो मैं आईना चाहता हूँ कि ताकि दूसरों की तरह जिन्हें चश्मा लगाए मैंने पढ़ते देखा है. ಹೌದು ನನಗೆ ಓದಕ್ಕೆ ಬರಲ್ಲ, ಅದಕ್ಕೋಸ್ಕರ ನಾನು ಚಶ್ಮಾ ತಗೊಳ್ಳೋಣ ಅಂತ ಬಂದೆ. ಯಾಕಂದ್ರೆ ಬೇರೆಯವರು ಚಶ್ಮಾ ಹಾಕೊಂಡು ಓದೋದನ್ನ ನಾನು ನೋಡಿದ್ದೀನಿ, ಅದೇ ತರ ನಾನು ಚಶ್ಮಾ ಹಾಕೊಂಡು ನಾನು ಓದ್ಬೋದು ಅಂದ್ಬಿಟ್ಟು ನಾನು ಚಶ್ಮಾ ತಗೊಳಕ್ಕೆ ಬಂದಿದ್ದೀನಿ. ಮೇ ಬಿ ಪಡ್ಸಕು, ಈ ಚಶ್ಮಾ ಹಾಕೊಂಡು ನಾನು ಓದ್ಬೋದು ಅಂತ ನಾನು ಬಂದಿದ್ದೀನಿ ಅಂತ ಹೇಳ್ತಾನೆ. ಕೋರಿನೇ ನೀಲಿ ಹಾಸ್ಯ ಕಹ. ಕೋರಿ ಸ್ವಲ್ಪ ಬೇಜಾರಿದ್ದೆ ಅದನ್ನ
ಯಾರೋ ನೀವು ಓದದೆ ಬರದೆ ನಾಲೆಜ್ ಇದ್ದೇನೆ ಈಗ ಹೋಲಿ ತರ ನೀವೇನಾದ್ರು ಚಶ್ಮಾ ತಗೊಂಡು ಸುಮ್ಮನೆ ನಾನು ಓದ್ಬೋದು ಚಶ್ಮಾ ತಗೊಂಡ್ಬಿಟ್ರೆ ಅಂತ ಓದಿದ್ರೆ ಅದರಿಂದ ಏನು ಯೂಸ್ ಇಲ್ಲ, ಒಂದು ಅಕ್ಷರ ಓದಕ್ಕಾಗಲ್ಲ, ಅದರಿಂದ ಯೂಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡ್? ಸೊ ಓಕೆ, ನಾವಿಲ್ಲಿ ಗೋ ಟು ಹಾರ್ಡ್ ವರ್ಡ್ಸ್ ತಗೋಣ, ಆಮೇಲೆ ಕ್ವಶನ್ ಆನ್ಸರ್ ಮೇಲೆಗೆ ಎಕ್ಸರ್ಸೈಸ್ ಮೇಲೆಗೆ ಬರೋಣ. ಓಕೆ, now all of you read with me. Karamati aina, Karamati aina. Hard words: gawara, holi, school, akhbar, karamat, shahar, dukan, chashma, bekar, sahayata. One more time. गवारा, होली, स्कूल, अखबार, करामत, शहर, दुकान, चश्मा, बेकार, सहायता. गवारा, होली, स्कूल, अखबार, करामत, शहर, दुकान, चश्मा, बेकार, ಸಹಾಯಕ. ಓಕೆ, ನಾವು ಕ್ವಶನ್ ಆನ್ಸರ್ ಮೇಲೆ ನಾವೇ ತಗೋಣ. ಅದಕ್ಕಿಂತ ಮುಂಚೆ ಇನ್ನೊಂದಿದೆ ನೋಡಿ ಬನ್ನಿ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಸಹಿ ಜೋಡೆ ಬನಾವೋ. ಸೊ ಕಿರಾನ ಬೇಸ್ನೆ ವಾಲ ಗೊಂಬೆಗಳನ್ನ ಮಾರುವುದು ಇಲ್ಲಿ ಅವರೇ ಮಾಡಿಸ್ಕೊಡ್ತಾರೆ. ಪನ್ಸಾರಿ ಅಂತ ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕುಚ್ ಭಿ ನಹೀ ಸಿಕ್ನಾ. ಸೊ ನೆಕ್ಸ್ಟ್ ಜೋ ಪಡ್ನಾ ಲಿಖನಾ ನಹೀ ಜಾನೆ ವಾಲಾ, ಪಡ್ನಾ ಲಿಖನಾ ನಹೀ ಜಾನೆ ವಾಲಾ, ಯಾರು ಓದೋಕೆ ಬರೆಯೋಕೆ ಬರಲ್ಲ ಅವ್ರನ್ನ ಏನಂತ ಕರೀತಾರೆ, ಅನ್ಪಡ್. ಇಲ್ಲೇ ನೋಡಿ ಅನ್ಪಡ್, ಅದನ್ನ ಡೈರೆಕ್ಟ್ ಮ್ಯಾಚ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕುಚ್ ಭಿ ನಹೀ ಸೀಖನಾಗೆ ಖೋರಾ. ಸೊ ಖೋರಾ, ಕುಚ್ ಭಿ ನಹೀ ಸೀಖನಾಗೆ ಖೋರಾ ಮ್ಯಾಚ್ ಮಾಡ್ಕೊಳ್ಳಿ. ಆಫ್ಟರ್ ದಟ್ ಅದಾದ್ಮೇಲೆ ಕ್ವಶನ್ ಆನ್ಸರ್ ಮಾಡ್ತೀನಿ. ಈ ಟಿಕೆಟ್ ರಾಂಗ್ ಮೇಲಿದೆ, ಟಿಕೆಟ್ ರಾಂಗ್ ಮೇಲ್ ನೋಡಿ. ಅದರಲ್ಲಿ पढ़ाई किए बिना मैं परीक्षा पास कर सकती हूँ. सो ನಾನು ಓದ್ತಾನೆ ಬರೀತೇನೆ, ಪರೀಕ್ಷೆನ ಪಾಸ್ ಮಾಡ್ಬಿಡ್ತೀನಿ. ಸೊ ದಟ್ ಇಸ್ ರೈಟ್ ಆರ್ ರಾಂಗ್, ಸಹಿ ಆರ್ ಗಲತ್ ಅಂತ ಕೊಟ್ಟಿದ್ದಾರೆ. ದಟ್ ಇಸ್ ಗಲತ್. ಫಸ್ಟ್ ಒನ್ ಗಲತ್. ಸೆಕೆಂಡ್ ಒನ್, अन्न में नमक ज्यादा हो तो खाया नहीं जाता. ಸೊ अन्न में ರೈಸ್ ಅಲ್ಲಿ ನಮಕ್ ಮೀನ್ಸ್ ಸಾಲ್ಟ್, ಸಾಲ್ಟ್ ಜಾಸ್ತಿ ಆದ್ರೆ ಅದನ್ನ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾರೆ. ದಟ್ ಈಸ್ ರೈಟ್. ಸೊ ದಟ್ ಈಸ್ ರೈಟ್. ಓಕೆ, ನೆಕ್ಸ್ಟ್ ಒನ್, आज हम सिर्फ दिन के उजाले में ही क्रिकेट खेल सकते हैं. ನಾವು ಬೆಳಗಿನ ಟೈಮಲ್ಲಿ ಮಾತ್ರ ಕ್ರಿಕೆಟ್ ನ ಆಡಕ್ಕಾಗುತ್ತೆ. ನಾವು ನೈಟ್ ಟೈಮಲ್ಲಿ ಆಡ್ಬೋದಲ್ಲ, ಲೈಟ್ ಇರುತ್ತೆ. ಸೊ ನೈಟ್ ಟೈಮಲ್ಲೂ ಆಡ್ಬೋದು ಅಂತ ಸಮझो और लिखो. एक वचन ಬಹುವಚನ ಕೊಟ್ಟಿದ್ದಾರೆ, खेत खेते ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಮಾಡ್ಬೇಕಂದ್ರೆ जेबे, जेबों में ಅಂತ ಹೇಳ್ತಾರಲ್ಲ, जेबों में ಪಾಕೆಟ್ ಗಳಲ್ಲಿ. ನೆಕ್ಸ್ಟ್ किताब किताबे. नेक्स्ट अखबार अखबारे. नेक्स्ट वन, दुकान दुकाने. नेक्स्ट पुस्तक पुस्तके. नेक्स्ट ऑल्सो ऑन द पेज ऑपोजिट वर्ड ಕೊಟ್ಟಿದ್ದಾರೆ ನೋಡಿ, ऑपोजिट वर्ड ಬರೆಯೋಣ ಈಗ. ಹೇಳ್ತೀನಿ. फर्स्ट वन बहुत कम, बहुत ऑपोजिट वर्ड कम. नेक्स्ट वन समर्थ असमर्थ, असमर्थ. नेक्स्ट थर्ड वन शहर गांव. फोर्थ वन खुशी दुख, फिफ्थ वन खरीदना. खरीदना मीन्स बाय ಮಾಡೋದು. ಸೊ ಖರೀದना ಅಪೋಸಿಟ್ बेचना, ಕೊಡೋದು, बेचना.
नेक्स्ट वन उल्टा सीधा, सीधा 7 वन ठीक गलत, सही गलत का होते ठीक गलत का, ठीक मीन्स राइट ಆಗಿಂದ गलत मीन्स ರಾಂಗ್ ಆಗಿಂದ. ಓಕೆ ನೆಕ್ಸ್ಟ್ ಇದಾದ್ಮೇಲೆ ಇನ್ನೊಂದು ಏನಿದೆ, वाक्य पूर्ण करो. होली एक अनपढ़ डैश था, क्या था? गवारा था, गवारा. सेकेंड बार, एक दिन होली ने डैश को देखा, किसको देखा? एक दिन होली ने डकिए को देखा, डकिए को देखा. नेक्स्ट, सबके सब डैश पहनते और किताब पढ़ते, सबके सब आईना पहनते और किताब पढ़ते. आईना अथवा चश्मा में बिल्कुल होते थे. ये सभी आईना डैश है, बेकार है. नेक्स्ट वन, दुकानदार ने डैश से होली की ओर देखा, अशम से, ಅಶಂಕಾ से, ಡೌಟ್ ಇಂದ ನೋಡಿದ, ಯಾರನ್ನ? ಹೋಲಿನ. ओके नाउ क्वेश्चन आंसर में, होली कैसा आदमी था? कैसा आदमी था होली? होली अनपढ़ और गवारा था. नेक्स्ट, पढ़ने से पहले उन्हें किन किन को आईना पहनते देखा? पढ़ने से पहले उसने किन किन को देखा? डकिए को देखा, स्कूल मास्टर को देखा, गांव के सरपंच को देखा. नेक्स्ट, उसने क्या क्या करने का निश्चय किया? सॉरी, उसने क्या समझा? उसने क्या समझा? अनुकोंडा आईना तो सब पढ़ सकते हैं, आईना काಕೊಂಡ್ರೆ ಎಲ್ಲಾನು ಓದಬಹುದು ಅಂತ ತಿಳ್ಕೊಂಡ. उसने क्या खरीदने का निश्चय किया? ಅವನು ಏನು ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡ್ದ, आईना खरीदने का निश्चय किया. वह शहर क्यों गया? और सिटी क्या होता? बर्तन खरीदने शहर गया. नेक्स्ट, उसने वहां कौन सी दुकान देखी? सो सिटी ಹೋದಾಗ ಯಾವ दुकान ಯಾವ शॉप ने ನೋಡಿದಲ್ಲಿ चश्मे की दुकान देखी. नेक्स्ट, दुकानदार से उसने क्या दिखाने को कहा? दुकानदार का ये कहता, पढ़ने के लिए कोई अच्छा सा आईना दिखाइए ना, ऐसा कहा. ये सब आईना बेकार है, होली ने ऐसा क्यों कहा? ये ಎಲ್ಲ आईना यूजलेस ಅಂತ होली ಯಾಕೆ ಹೇಳ್ದ? होली एक अक्षर को ठीक से नहीं पढ़ पा रहा था, इसलिए होली चिल्लाकर ये सब आईना बेकार कहा. दुकानदार ने कैसे समझ किया कि होली अनपढ़ है? सो दुकानदार ने ಹೆಂಗ್ ಗೊತ್ತಾಯ್ತು ಹೋಲಿ ಅನ್ಪढ़ ಅಂತ? सो दुकानदार ने ಹೆಂಗ್ होली अनपढ़ ಅಂತ ಗೊತ್ತಾಯ್ತು? सो दुकानदार ने अशोक से होली की ओर देखा तो होली पुस्तक को उल्टा पकड़ा था. सो दुकानदार डाउट इंದ होली ನೋಡಿದಾಗ होली ना उल्टा ಹಿಡ್ಕೊಂಡಿದ್ದ. तब जाके दुकानदार को पता चला कि होली अनपढ़ है. आग होली दुकानदार को ಗೊತ್ತಾಯ್ತು होली अनपढ़ ಅಂತ. होली को उसने क्या समझाया? सो दुकानदार होली अर्थ ಮಾಡಿಸ್ತಾ ಅಂದ್ರೆ आईना तुमको पढ़ने में मदद नहीं करता, वो तो ठीक दिखने में मदद करता है, पहले तो तुमको पढ़ना सीखना होगा, ऐसा कहा था. सो आईना ಹಾಕೊಳ್ಳೋದು, ಗ್ಲಾಸ್ ಹಾಕೊಳ್ಳೋದು ನಿಮಗೆ ಓದೋದು ಹೆಲ್ಪ್ ಮಾಡುತ್ತೆ ಅಂತ, ಗ್ಲಾಸ್ ಹಾಕೊಳ್ಳೋದು ನಿಮಗೆ ಕ್ಲೀನ್ ಆಗಿ ಲೆಟರ್ಸ್ ಗಳು